ಲಕ್ಷ್ಮೀಪುರ ಗ್ರಾಮದಲ್ಲಿ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ಮತ್ತು ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ. ಜನಮೆಚ್ಚಿದ ಶಾಸಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ. ಹೌದು, ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಮತ್ತು 95 ಲಕ್ಷ ರು ಅನುದಾನದಲ್ಲಿ ಲಕ್ಷ್ಮೀಪುರ ಗ್ರಾಮದಿಂದ ಚಿಕ್ಕನಾಯಕನಹಳ್ಳಿ ರಸ್ತೆ ಕಾಮಗಾರಿ, ಗುದ್ದಲಿ ಪೂಜೆ, ಪ್ರಾಥಮಿಕ ಪಶು ಚಿಕಿತ್ಸಾಲಯ ಉದ್ಘಾಟನೆ ಮತ್ತು ಅಂಗನವಾಡಿ ಕಟ್ಟಡ ನಿರ್ಮಾಣ ಶಂಕುಸ್ಥಾಪನೆ ಮಾಡಲಾಯಿತು. ಗ್ರಾಮದ ಹೆಬ್ಬಾಗಿಲಿನಿಂದ ಶಾಸಕರು ಡಿ ರವಿಶಂಕರ್, ಎಂಡಿಸಿಸಿ ಅಧ್ಯಕ್ಷರಾದ ದೊಡ್ಡಸ್ವಾಮಿಗೌಡರು ರವರಿಗೆ ಬೃಹತ್ ಹಣ್ಣಿನ ಹಾರ ಹಾಕಿ ವೀರಗಾಸಿ, ಡೊಳ್ಳು ಕುಣಿತ, ಮಂಗಳವಾದ್ಯಗಳೊಂದಿಗೆ ಅದ್ದೂರಿ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನೆ ಮಾಡಿದ್ದರು. ದೊಡ್ಡಸ್ವಾಮಿಗೌಡರು ಮಾತನಾಡಿ, ರಾಯಣ್ಣನ ಶೌರ್ಯ, ಪರಾಕ್ರಮ, ನಾಡಿಗೆ ಅವರ ಕೊಡುಗೆ ಅನನ್ಯವಾಗಿದೆ. ಯುವ ಜನತೆಗೆ ಸ್ಫೂರ್ತಿಯ ಚಿಲುಮೆಯಾಗಿರುವ ರಾಯಣ್ಣ ಕನ್ನಡ ನಾಡು ಕಂಡ ಅಪ್ರತಿಮ ದೇಶಭಕ್ತ ಎಂದು ಸ್ಮರಿಸಿದರು. ಶಾಸಕರು ಡಿ ರವಿಶಂಕರ್ ಮಾತನಾಡಿ, ಸಂಗೊಳ್ಳಿ ಧೈರ್ಯ, ಸಂಗೊಳ್ಳಿ ರಾಯಣ್ಣ ಎಂದರೆ ವಿಶ್ವಾಸ. ಅವರ ತ್ಯಾಗ, ದೇಶಭಕ್ತಿ ನಮ್ಮ ಕಣ್ಣ ಮುಂದೆ ಕಾಣುತ್ತದೆ. ಸಂಗೊಳ್ಳಿ ರಾಯಣ್ಣನವರ ಹೆಸರು ಹೇಳಿದರೆ ಸಾಕು, ಮೈ ರೋಮಾಂಚನವಾಗುತ್ತದೆ. ಇಂಥ ಕ್ರಾಂತಿವೀರನನ್ನ 33ನೇ ವಯಸ್ಸಿನಲ್ಲಿ ಗಲ್ಲಿಗೆ ಏರಿಸಲಾಯಿತು. ಕೇವಲ 33ನೇ ವಯಸ್ಸಿನಲ್ಲಿ ತನ್ನ ಕೊರಳನ್ನ ಒಡ್ಡಿದ್ದಾರೆ ಅಂದರೆ ಎಂಥ ಕ್ರಾಂತಿಕಾರಿ ಇರಬೇಕು ಎಂದು ಶಾಸಕರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೋರಾಟವನ್ನ ಸ್ಮರಿಸಿದರು. ಲಕ್ಷ್ಮೀಪುರ ಗ್ರಾಮಕ್ಕೆ ಈಗಾಗಲೇ 10 ಕೋಟಿ ಅನುದಾನ ಕೆಲಸ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ರೈತ ರಂಗೇಗೌಡರವರ 5 ವರ್ಷದಿಂದ ಬಗೆಹರಿಯದ ಸಮಸ್ಯೆ ಕೇವಲ ಒಂದೇ ತಿಂಗಳಲ್ಲಿ ಜಮೀನು ಸಮಸ್ಯೆ ಬಗೆಹರಿಸಿ ಆರ್ಟಿಸಿ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ರಾಯಣ್ಣ ಯುವ ಘರ್ಜನೆ ಅಧ್ಯಕ್ಷರು ಮಹೇಶ್ ಗೌಡ ಕಂಬಳಿ ಹಾಕಿ ಸನ್ಮಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಶು ಅಧಿಕಾರಿ ನಾಗರಾಜ್, ತಹಶೀಲ್ದಾರ್ ರೂಕಿಯಾ ಬೇಗಂ, ಗುತ್ತಿಗೆದಾರರಾದ ತುಳಸಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಸಣ್ಣಪ್ಪ, ಯಜಮಾನ್ ಸಣ್ಣೇಗೌಡ, ರಾಮೇಗೌಡರು, ಚನ್ನಮಾಕೇಗೌಡ, ಲಕ್ಷ್ಮೀಗೌಡ, ಅಂಗಡಿ ಶಿವಣ್ಣ, ಮರಿಗುಳ್ಳೇಗೌಡ, ಕಾಳಯ್ಯನ ತಮ್ಮಯ್ಯ, ಹಾಲಿನ ಡೈರಿ ಸಮಿತಿ, ಪಂಚಾಯಿತಿ ಎಲ್ಲಾ ಸದಸ್ಯರು, ಮುಖಂಡರು, ಗ್ರಾಮಸ್ಥರು, ಮಹಿಳೆಯರು ಹಾಜರಿದ್ದರು. ಆರ್ಜೆ ನ್ಯೂಸ್ ಕರ್ನಾಟಕ. ಇವತ್ತು ಅರ್ಥ ಆಯ್ತು. ರವಿ ಅಂದ್ರೆ ಏನು? ಸೂರ್ಯ. ಸೂರ್ಯ ಅಂದ್ರೆ ಏನು? ಕತ್ಲೆಯಲ್ಲಿರೋರಿಗೆ ಬೆಳಕು. ಅಂದ್ರೆ ಏನು? ಶಿವ, ನಿಮ್ಮೆಲ್ಲರೂ ಮನೆ ದೇವರು. ಶಂಕರ ಅಂದ್ರೆ ಎಲ್ಲಾರು ಒಳ್ಳೇದ್ ಮಾಡೋನು, ಮಂಗಳ ಉಂಟು ಮಾಡುವನು ಅಂತ. ಈ ಸತತ 20 ವರ್ಷಗಳ ಕಾಲ ಕತ್ಲೆಯಲ್ಲಿದ್ದ, ಕಷ್ಟದಲ್ಲಿದ್ದ ಜನಗಳ ಕಷ್ಟನ ಕಳಿಯಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವರೇ ಡಿ ಶಂಕರ್ ಅಂತ ದೊಡ್ಡಸ್ವಾಮಿಗೌಡರು ಅವತ್ತೇ ಹೆಸರಿಟ್ಟಿದ್ದಾರೆ. ಆ ಹೆಸರಿಗೆ ಇವತ್ತು ಅರ್ಥ ಬಂತು. ದಯವಿಟ್ಟು ಲಕ್ಷ್ಮೀಪುರ ಜನತೆ, ಇಷ್ಟು ದುಡ್ಡು ನಮ್ಮೂರ್ಗೆ ಹಾಕಕ್ ಆಗ್ತಿರ್ಲಿಲ್ಲ. ₹1 ಅಲ್ಲ, ₹2 ಅಲ್ಲ, ಹತ್ರ 10 ಕೋಟಿ ಅನುದಾನ ಹಾಕಿದಾರೆ. ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಅವ್ರಿಗೆ ಅನುಭವ ಆಗಿರೋಷ್ಟು ಸಹ ನಮ್ಗೆ ವಯಸ್ಸಾಗಿಲ್ಲ. ಆದ್ರೂ ಇಡೀ ತಾಲೂಕಿನಾದ್ಯಂತ ಅವ್ರನ್ನ ದೊಡ್ಡ ಅಂತ ಕರೀತಾರೆ. ದೊಡ್ಡದ ಆಲದ ಮರದ ಕೆಲಸ ನಿಮ್ಗೆ ಗೊತ್ತು. ಎಲ್ರಿಗೂ ಆಶ್ರಯ ಕೊಡೋದು, ಎಲ್ರಿಗೂ ಒಳ್ಳೇದು ಮಾಡೋದು, ಅದನ್ನ ಮಾಡ್ಕೊಂಡು ಬಂದಿದ್ದಾರೆ, ಮುಂದೆನೂ ಮಾಡ್ಕೊಂಡು ಬರ್ತಾರೆ. ಈ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, 50 ವರ್ಷದ ಇತಿಹಾಸನ ತೆಗೆದು ನೋಡಿದ್ರೆ ಎಂತೆಂಥ ಮಹಾನ್ ಮಂತ್ರಿಗಳನ್ನ ಕೊಟ್ಟಿದೆ. ಅದೇ ರೀತಿ ನೀವು ಸಹ ಮುಂದೊಂದಿನ ರವಿಯಣ್ಣ ಮಂತ್ರಿ ಆಗೋವರೆಗೂ ಇದೇ ರೀತಿ ಜೊತೆಗಿರಬೇಕು. ಆಮೇಲೆ ಈ ಕಾರ್ಯಕ್ರಮ ಇಷ್ಟೊಂದು ಮೆರುಗು ಬರೋಕ್ಕೆ ಯಾರೋ ಒಬ್ರು ಮಾಡಿದ್ರೆ ಆಗಲ್ಲ. ಇಲ್ಲಿರೋ ಪ್ರತಿಯೊಬ್ಬ ಬಡವ, ವರ್ಣ ಭೇದ, ಜಾತಿ ಮರೆತು ಪ್ರತಿ ಒಬ್ಬೊಬ್ಬನ್ನು ₹10 ಮಾಡಿರೋ ಕಾರ್ಯಕ್ರಮ ಇದು. ಅದಕ್ಕೆ ಇಷ್ಟು ರಂಗು ಬಂದಿದೆ, ಮೂಡು ಬಂದಿದೆ. ದಯವಿಟ್ಟು ಬಿಸಿಲು ನಮ್ಮ ರಾಯಣ್ಣ ಬ್ರಿಗೇಡ್ ಕಡೆಯಿಂದ ಕಂಬಳಿ ಒದಿಸಿ ಒಂದು ಸನ್ಮಾನ ಮಾಡ್ತೀವಿ. ಹಲೋ ಹಲೋ
ಹಬ್ಬದ ವಾತಾವರಣದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಗುದ್ದಲಿ ಪೂಜೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನ ಆಗಿದೆ. ಉಳಿಕೆ ಆದಂತ ಕೆಲಸಗಳನ್ನ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿಗೆ ಹೋಗಕ್ಕೆ ರಸ್ತೆನೇ ಇಲ್ಲ, ಜನಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು. ಅದು ಕೂಡ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಇವರ ಬಹಳ ದಿನದ ಬೇಡಿಕೆ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಆಗಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಇತ್ತು. ಪಾಪ ಚಿಕ್ಕನಾಯಕನಹಳ್ಳಿ ಬೇಕು ಅಂತ ಕೇಳಿದ್ರು, ಆವಾಗ ಕೂಡ ಪ್ರಯತ್ನ ಮಾಡಿದ್ರು. ಅದು ಸಾಲೆಗ್ರಾಮಕ್ಕೆ ಭಾಳ ಹತ್ತಿರ ಇರೋದ್ರಿಂದ ಅದು ಆಗ್ಲಿಕ್ಕೆ ಆಗಲಿಲ್ಲ. ಅಲ್ಲೂ ಕೂಡ ಮಾಡಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದು. ಅದಾದ ನಂತರ ಬಳ್ಳೂರು ಗ್ರಾಮದವರು ಕೂಡ ಪ್ರಯತ್ನ ಮಾಡಿದ್ರು. ಎರಡೂ ಆಗ್ತಾನೆ ಕೊನೆಗೆ ಅದು ಇದೇ ಲಕ್ಷ್ಮೀಪುರ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಗ್ರಾಮಗಳು 3 ಗ್ರಾಮಗಳು ಕೂಡ ಅನುಕೂಲ ಆಗಲಿ ಅಂತ ಇವತ್ತು ಲಕ್ಷ್ಮೀಪುರಕ್ಕೆ ಇವತ್ತು ಪಶು ಆಸ್ಪತ್ರೆ ಆಗಿದೆ. ಅದನ್ನು ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಅದು ಕೂಡ ಮುಂದಿನ ದಿನದಲ್ಲಿ ಸ್ವಂತ ಕಟ್ಟಡ ಆಗಿ ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಆಗ್ತದೆ. ಅದರಿಂದ ಇಲ್ಲಿ ಭಾಳ ದಿನಗಳ ಬೇಡಿಕೆ ಒಂದು ಇದೆ, ಅದು ಆಗಬೇಕು ಪ್ರಮುಖವಾಗಿ. ಇವತ್ತು ಎಲ್ಲ ಕೆಲಸ ಆಗಿದೆ, ಅದನ್ನು ಹೇಳ್ತಾರೆ ಯಾವ್ಯಾವ ಕೆಲಸ ಎಷ್ಟೆಷ್ಟು. ನಮ್ಮ ಕಾಲೋನಿಗೆ ಭಾಳ ದಿನಗಳಿಂದ ಒಂದು ಅಂಬೇಡ್ಕರ್ ಭವನ ಆಗಬೇಕು ಅನ್ನೋದು ಭಾಳ ಬೇಡಿಕೆ. ನಾನು ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಏನು ಹೇಳಿದ್ರು, ನಾವು ಆ ಕಾಲದಿಂದ ಕೇಳ್ತಾ ಇದ್ದೀವಿ, ಇಲ್ಲಿವರೆಗೂ ಕೂಡ ನಮಗೊಂದು ಅಂಬೇಡ್ಕರ್ ಭವನ ಆಗಿಲ್ಲ, ಅದನ್ನು ಮಾಡಿಸ್ಕೊಡ್ಬೇಕು ಅನ್ನೋ ಅವರು ಹೇಳಿದ್ರು. ನಿಜ, ಅವ್ರಿಗೆ ಹೇಳಿದೆ. ನಾವು ಬಂದು 3 ವರ್ಷ ಆಗಿದೆ. 3 ವರ್ಷದಲ್ಲಿ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಇದ್ದಿದ್ದಲ್ಲೇ ಎಲ್ಲ ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಅದು ಕೂಡ ಅದು ಒಂದು ಮಾಡಿದ್ರೆ ನಮ್ಮ ಲಕ್ಷ್ಮೀಪುರಕ್ಕೆ ಎಲ್ಲ ಕೆಲಸಗಳು ಆದಷ್ಟು ಆಗತ್ತೆ. ಇನ್ನೇನು ಇದಕ್ಕಿನ್ನ ಹೆಚ್ಚಿಗೆ ಮಾಡಲಿಕ್ಕಾಗಲ್ಲ. ಇನ್ನು ಬೇರೆ ಗ್ರಾಮಗಳು ಅವೆಲ್ಲ ಅವಕ್ಕೂ ಮಾಡಬೇಕು. ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಆಗಿದೆ. ಇದರಲ್ಲಿ ಇವತ್ತು ಪ್ರಮುಖವಾಗಿ ನಮ್ಮ ಯುವಕ ಮಿತ್ರರು, ನಮ್ಮೆಲ್ಲ ಹಿರಿಯರು, ಗ್ರಾಮದ ಹಿರಿಯರ ಎಲ್ಲ ಮಾರ್ಗದರ್ಶನ ಪಡ್ಕೊಂಡು ಒಂದು ಸುಂದರವಾದ ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಅದರ ಅನಾವರಣ ಕೂಡ ಆಗಿದೆ. ನಿಜ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ದಂಡನಾಯಕನಾಗಿ ಆ ದೇಶವನ್ನು ಕಾಪಾಡೋದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಕುತಂತ್ರಿಗಳ ಒಂದು ತಂತ್ರಕ್ಕೆ ಬಲಿಯಾಗಿ ಅವನು ನೇಣಗಂಬವನ್ನು ಹತ್ತಬೇಕಾಯ್ತು. ಅದಕ್ಕೆ ಸಾಯೋ ವಯಸ್ಸಲ್ಲ, ಆದರೆ ಕುತಂತ್ರದಿಂದ ಅವನು ಬ್ರಿಟಿಷರಿಗೆ ಕೈವಶ ಆಗ್ತಾನೆ, ಅವನ ನೇಣಾಗ್ತಾನೆ. ಯಾಕೆಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತ ಮಕ್ಕಳನ್ನು ಪಡೆಯುವುದೇ ನಮ್ಮ ಪುಣ್ಯ. ಅವನ ಹೆಸರು ನೆನೆಸ್ಕೊಳ್ಳೋದೇ ಒಂದು ಪುಣ್ಯ ಅಂತ ನಾನಾದರೂ ಭಾವಿಸಿದೆ. ಯಾಕೆಂದರೆ ನಿಜ, ನೀವೆಲ್ಲ ಇದ್ದೀರ, ಯುವಕರು ಇದ್ದೀರ, ನೀವು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಅನಾವರಣ ಮಾಡಿದ್ರೆ ಅಷ್ಟಕ್ಕೆ ಸಾಲದು. ಅವರ ಆದರ್ಶ ತತ್ವಗಳನ್ನು, ಅವರು ದೇಶಕ್ಕೆ ಹೋರಾಡಿದಂಥ ಅವರ ಹೋರಾಟ, ಅವರು ತನ್ನ ತಾಯಿನಾಡಿಗೋಸ್ಕರ ಕೇವಲ ಒಂದು ಇದಕ್ಕೆ ಸೀಮಿತವಾಗಿರಲಿಲ್ಲ, ತಾಯಿನಾಡಿಗೋಸ್ಕರ ಹೋರಾಟ ಮಾಡಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅದನ್ನು ನೆನೆಸ್ಕೊಳ್ಳುವಂಥದ್ದು ಆಗಬೇಕು. ಆವಾಗ ಇಂಥ ಪ್ರತಿಮೆಗಳನ್ನು ಅನಾವರಣ ಮಾಡಿದಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೂಡ 2 ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿ ವರೆಗೂ ಕೂಡ ಅದನ್ನ ಫಾಲೋ ಅಪ್ ಮಾಡಿ ಈ ಒಂದು ಹಾಗೇನೆ ಉದ್ಘಾಟನೆ ಪಶು ಆಸ್ಪತ್ರೆ ಹಾಗೆ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಡೀತಾರೆ. ನಿಜವಾಗ್ಲೂ ಒಂದು ಅಭಿವೃದ್ಧಿಯ ಒಂದು ಗಂಗೇಗೌಡರಿಗೆ ನಾನು ಇದನ್ನ ಸರಿಪಡಿಸಿ ಕೊಡ್ತೀನಿ, ನಾನಿದ್ದೀನಿ, ನೀವು ಇಷ್ಟು ವಿಚಾರಕ್ಕೆ ಯಾಕೆ ಈ ಥರ ಮಾಡಿದ್ರಿ ಅಂತ. ಬಟ್ ರಂಗೇಗೌಡರು ನಾನು 8-9 ವರ್ಷಗಳಿಂದ ಓಡಾಡ್ತಾ ಇದ್ದೀನಿ, ಆದರೆ ನನ್ನ ಕೆಲಸಗಳು ಆಗೇ ಇಲ್ಲ. ಇಷ್ಟು ಜನ ನನಗೆ ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ನನಗೆ ಸತಾಯಿಸಿದ್ದಾರೆ ಅಂತ ಅದನ್ನು ರಂಗೇಗೌಡರು ಶಾಸಕರ ಗಮನಕ್ಕೆ ತರ್ತಾರೆ. ಆಗ ಶಾಸಕರು ಏನು ಮಾಡಿದರು ಅಂತ ಹೇಳಿದರೆ ಸೂಚನೆಯನ್ನು ಕೊಟ್ಟರು.
ಇದೇ ಗ್ರಾಮಕ್ಕೆ ನೀವು ಭೇಟಿ ಮಾಡಿ ಏನು ಮಾಡಿ ಅಂತ ಹೇಳಿದರೆ ಅಲ್ಲಿ ಎಲ್ಲ ಜನರನ್ನ ಅಲ್ಲಿರುವಂತಹ ಒಂದು 28 ಜನ ಖಾತೆದಾರರು ಬರ್ತಾರೆ. ಆ 28 ಜನರ ಒಂದು ಹಕ್ಕನ್ನು ಮತ್ತು ಅವ್ರಿಗಿರುವಂತಹ ಒಂದು ಏನು ರೈಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಆಸ್ತಿ ಮೇಲೆ ಮತ್ತು ಆ ಎಕ್ಸ್ಟೆಂಟ್ ಏನಿದೆ ಅದನ್ನೆಲ್ಲವನ್ನು ಊರಿನಲ್ಲೇ ನೀವು ಹೋಗಿ ಅಲ್ಲೇ ಊರಿಗೆ ಹೋಗಿದ್ದೇನೆ ಏನು ಮಾಡಿ ಅಂತ ಹೇಳಿದರೆ ಅಲ್ಲಿ ಒಂದು ಪಂಚಾಯಿತಿ ಥರವನ್ನು ಮಾಡಿ ನೀವೇನು ಮಾಡಿ ಅವರಿಗೆ ಸರಿಪಡಿಸಿ ಕೊಡಲೇಬೇಕು ನೀವು ಅಂತ ಅಂದ್ಬಿಟ್ಟು ನಮಗೆ ಒಂದು ಟೈಮ್ ಲೈನನ್ನು ಕೊಟ್ಟಿದ್ದರು ಶಾಸಕರು. ಅದರ ಪ್ರಕಾರವಾಗಿ ನಾವು ರಂಗೇಗೌಡರಿಗೆ ಪ್ರಾಬ್ಲಮ್ಗೆ ಆಗಬೇಕಾಗಿದ್ದಂಥದ್ದು ಅವರಿಗೆ ಪೋಡ್ ಆಗೋಕ್ಕೆ ಸಮಸ್ಯೆ ಆಗ್ತಿತ್ತು. ಇಲ್ಲಿ ಒಂದು 0 ಎಕ್ಸ್ಟೆಂಟು ಮತ್ತು ಬೇರೆ ವ್ಯಕ್ತಿಯವರ ಹೆಸರಲ್ಲಿ ಹೆಚ್ಚಿನ ಒಂದು ಎಕ್ಸ್ಟೆಂಟ್ ಇತ್ತು. ಮತ್ತು 24 ಖಾತೆದಾರರು ಸಹ ನಾವು ಕೂರಿಸಿ ಅವ್ರಗಳದೆಲ್ಲ ಹಕ್ಕು ಮತ್ತು ಅವ್ರಿಗಿರುವಂತಹ ಒಂದು RTCಯಲ್ಲಿ ಅವ್ರಿಗಿರುವಂತಹ ಒಂದು ಯಾವ ರೀತಿ ಅವ್ರಿಗೆ ಬಂದಿದೆ ಅವರ ಒಂದು ಕ್ರಯಪತ್ರಗಳು, ಖಾತೆ, ಟ್ರಾನ್ಸಾಕ್ಷನ್ಸ್ ಇವೆಲ್ಲವನ್ನು ಸಹ ನಾವು ಅದೇ ಊರಿನಲ್ಲಿ ಹೋಗಿ ಪಂಚಾಯಿತಿ ಮಾಡಿ ಅವುಗಳನ್ನೆಲ್ಲವನ್ನೂ ಸಹ ನಾವು ವೆರಿಫೈ ಮಾಡಿ ಅವರ RTCಯನ್ನು ನಾವು ಸರಿಪಡಿಸಿದ್ದೀವಿ. ಅದೊಂದು ಅವರಿಗೆ ಬಹಳ ದಿನಗಳದ ಹೋರಾಟ ಮತ್ತು ಅವಳಿಗೆ ವೈಯಕ್ತಿಕವಾಗಿ ಸಾಲ ಸಹ ಇತ್ತು. ಅವರಿಗೆ ಪೋಡ್ ಆಗ್ತಾ ಇರಲಿಲ್ಲ. ಆ ಪೋಡ್ ಆಗದೆ ಇರೋದಕ್ಕೆ ಇರುವಂತಹ ಒಂದು ಪರಿಹಾರವನ್ನು ಸರಿಪಡಿಸಿ ಹೊಸದಾದಂತಹ RTC ಮ್ಯಾನ್ಯುವಲ್ ಬಂದಿದೆ. ಇದನ್ನು ಶುದ್ಧಪಡಿಸ್ತಕ್ಕಂಥದ್ದು ಆನ್ಲೈನಲ್ಲಿ ಫೆಸಿಲಿಟೀಸನ್ನು ಸರ್ಕಾರ ನಮಗೆ ಇವಾಗ ಕೊಟ್ಟಿದೆ. ಅದರ ಮೂಲಕ ಈ ರಂಗೇಗೌಡರ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗೆ ಶಾಸಕರು ಅವರಿಗೆ ಕೊಟ್ಟಂಥ ಭರವಸೆಯೂ ಸಹ ನಾವು ಈಡೇರಿಸಿದ್ದೀವಿ. ಈ ದಿನ ಈ ಸರಿಪಡಿಸಿರ್ತಕ್ಕಂಥ RTCಯನ್ನು ಶಾಸಕರು ರಂಗೇಗೌಡರಿಗೆ ತಾವು ಅಂದ್ಕೊಂಡಂತಹ ಮಾತಿನ ಪ್ರಕಾರ ಮಾಡಿ ಕೊಡಿಸಿದ್ದೀರಾ. ಈಗ ನಾವು ಅವತ್ತು ಆಸ್ಪತ್ರೆಗೆ ಬಂದಿತ್ತು, ನಮಗೆ ಭೇಟಿ ಕೊಟ್ಟು ನಿಮಗೆ ಸಮಾಧಾನ ಹೇಳಿ ಏನು ಹೇಳಿದೆ ಹೇಳಿ, ಇವತ್ತು ಏನು ಹೇಳಿದ್ದೆ? ಮಾಡಿಸ್ಕೊಡ್ತೀನಿ, ತಡಿ ಬೇಡ ಬೇಡ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ. ಇವತ್ತು ಮಾಡಿಸ್ಕೊಟ್ಟಿದ್ದೀವಲ್ವಾ? ನೀವು ಪೋಡ್ ಕಟ್ಬೋದು, ಇದು ಪೋಡ್ ವಿಭಾಗ ಆಗುತ್ತೆ ಎಲ್ಲ. ನಿಮ್ಮ ಮಕ್ಕಳಿಗೆ ನಿಮ್ಮ ಆಸ್ತಿ ಏನು ಹಾಕಬೇಕು, ಮುಂದೆ ನಿಮ್ಗೆ ಏನು ಬೇಕು ಎಲ್ಲ ರೀತಿಯಲ್ಲಿ ಅನುಕೂಲತೆಗಳು, ರೆಕಾರ್ಡ್ಸ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಸೂಚನೆ ಕೊಟ್ಟಂತೆ ಇವತ್ತು ಖಾತೆಯನ್ನು ಮಾಡಿಸ್ಕೊಟ್ಟಿದ್ದೀವಿ. ಇನ್ನೂ ಏನಾದ್ರು ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಸಮಾಧಾನನಾ? ಖುಷಿನಾ? ಆಯಿತು. ಆದರೆ ನಿಮ್ಮ ವಿಚಾರದಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡೋ ಅಧಿಕಾರಿಗಳ ವಿರುದ್ಧವಾಗಿ ಶಿಸ್ತು ಕ್ರಮನ ತಗೊಳ್ಳೋದಕ್ಕೆ ಈಗಾಗಲೇ DC ಅವರು ಶಿಫಾರಸು ಮಾಡಿದ್ದಾರೆ. ನಾನು DC ಅವ್ರಿಗೂ ಕೂಡ ಈ ವಿಚಾರವನ್ನು ಹೇಳಿದ್ದೆ. ಯಾರು ತಪ್ಪಿತಸ್ಥಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕಂತೇಳಿ ಈಗಾಗಲೇ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅದರ AC ಅವರು ಕೂಡ ವಿಚಾರಣೆಯನ್ನು ಮಾಡಿ ಅದರ ವರದಿಯನ್ನು DC ಅವರು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ. ಆಯಿತಾ? ಓಕೆ, ಸಮಾಧಾನನಾ? ಅದೇ ರೀತಿಯಲ್ಲಿ ನಾನು ಸಾರ್ವಜನಿಕ ಬಂಧುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು, ಇವತ್ತು ರಂಗೇಗೌಡರು ಏನು ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಭಾಳ ಒಂದು ದೊಡ್ಡ ಘಟನೆ ಆಗುವಂಥ ನಿಟ್ಟಲ್ಲಿ ಆಗ್ತಾ ಇತ್ತು. ದೇವ್ರ ದಯದಿಂದ ಅದು ತಪ್ಪಿ ಇವತ್ತು ರಂಗೇಗೌಡರು ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿ ಇದ್ದಾರೆ. ನಾನೀ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು, ನಾನು ನಿಮ್ಮ ಒಬ್ಬ ಸೇವಕನಾಗಿ ನಿಮ್ಮ ಜೊತೆ ಇದ್ದೇನೆ. ಇಂಥರ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಬನ್ನಿ. ಖಂಡಿತ ನಾನು ಅದನ್ನು ಬಗೆಹರಿಸುವ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇನೆ. ಯಾರು ಅಧಿಕಾರಿಗಳು ನಿಮಗೆ ಕೆಲಸ ಮಾಡಿಕೊಡಲ್ಲ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸುವಂಥ ನಿಟ್ಟಲ್ಲಿ ನಾನು ಕ್ರಮವನ್ನು ಖಂಡಿತ ನಾನು ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಕೃಷ್ಣರಾಜನಗರ ತಾಲೂಕು, ಸಾಲೂರು ಗ್ರಾಮ ತಾಲೂಕು, ಎರಡೂ ತಾಲೂಕಿನ ಸಮಸ್ತ ಜನರಿಗೆ ನಾನು ಈ ಒಂದು ಸಭೆಯ ಮೂಲಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಡೈರಿಯ ಕಟ್ಟಡದ ಮೇಲ್ಭಾಗದ ಕಟ್ಟಡದ ಒಂದು ಶಂಕುಸ್ಥಾಪನೆ, ಜೊತೆಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸ್ವತಂತ್ರ ಹೋರಾಟಗಾರರಂತ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿಯ ಅನಾವರಣದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಗ್ರಾಮಕ್ಕೆ ಆಗಮಿಸತಕ್ಕಂಥ ಸಂದರ್ಭದಲ್ಲಿ ಬಹಳ ಅತ್ಯಂತ ಅದ್ದೂರಿಯಾದಂಥ ಒಂದು ಸ್ವಾಗತವನ್ನು ನಿಮ್ಮ ಮನೆಯ ಮಗನಾದಂಥ ನನಗೆ ತಾವೆಲ್ಲ ಆತ್ಮೀಯತೆಯಿಂದ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರ. ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ನಾನು
ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 2005ರಲ್ಲಿ ಇದೇ ಈ ಒಂದು ಗ್ರಾಮಕ್ಕೆ, ಅವತ್ತು ನಿಮ್ಗೆಲ್ಲ ಯಾರು ರವಿಶಂಕರ್ ಅಂತ ಹೇಳಿ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇದ್ರು ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನಮ್ಮ ಒಂದು ಗ್ರಾಮದ ಒಬ್ಬ ಮಗ ಅಂತ ತಿಳ್ಕೊಂಡು ತಾವೆಲ್ಲ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಮೊದಲ ಬಾರಿಗೆ ಜಿಲ್ಲಾ ಪಂಚಾಯಿತಿಯ ಅಭ್ಯರ್ಥಿಯಾಗಿದ್ದಂತವನ್ನ ಸದಸ್ಯನಾಗಿ ಮಾಡಲಿಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದವನ್ನು ಕೊಟ್ರಿ. ಅದಾದ್ಮೇಲೆ 2ನೇ ಬಾರಿಗೂ ಬಂದಂತ ಸಂದರ್ಭದಲ್ಲಿ ಇನ್ನೂ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಇಡೀ ಜಿಲ್ಲೆಯೇ ನಮ್ಮ ಸಾಲಿಗ್ರಾಮ ಜಿಲ್ಲಾ ಪಂಚಾಯಿತಿಯನ್ನ ನೋಡುವಂತ ನಿಟ್ಟಲ್ಲಿ ದೊಡ್ಡ ಮಟ್ಟದ ಒಂದು ಮತಗಳನ್ನು ಕೊಟ್ಟು ತಾವು ಆಶೀರ್ವಾದವನ್ನು ಮಾಡಿ 2ನೇ ಬಾರಿಗೆ ಗೆಲ್ಲಿಸಿದ್ರಿ. ತದನಂತರದಲ್ಲಿ 2018ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರೂ ಕೂಡ ಕೆಲವೇ ಮತಗಳ ಅಂತರದಿಂದ ಅವತ್ತು ಸೋಲನ್ನು ಕಾಣಬೇಕಾಯ್ತು. ಸೋತಿದ್ರು ಕೂಡ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದ ಪ್ರತಿಫಲವಾಗಿ 2023ರಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ತಾವು ಒಬ್ಬ ಸಾಧಾರಣವಾಗಿ ಇದ್ದಂಥ ರವಿಶಂಕರ್ಗೆ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಕೊಡಿಸಿ ಇವತ್ತು ನಿಮ್ಮ ಮುಂದೆ ಮಾತನಾಡುವಂಥ ಶಕ್ತಿಯನ್ನ ಕಾಣಿಸ್ಕೊಟ್ಟಿದ್ದೀರಾ. ಆ ಕಾರಣಕ್ಕಾಗಿ ನನ್ನೆಲ್ಲ ಲಕ್ಷ್ಮೀಪುರ ಗ್ರಾಮದ ಸಮಸ್ತ ಜನರಿಗೆ, ಸಮಸ್ತ ಮತದಾರ ಬಂಧುಗಳಿಗೆ ಇಲ್ಲಿಂದನೇ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುವುದರ ಮೂಲಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲ ಸಂಗೊಳ್ಳಿ ರಾಯಣ್ಣ ಯುವಕ ಮಿತ್ರರು ಎಲ್ಲರೂ ಒಗ್ಗೂಡಿಕೆಯಿಂದ ಇವತ್ತು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನಾವರಣವನ್ನ ಮಾಡಿದಿರ. ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಮಾಡುವಂತ ನಿಟ್ಟಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರತಿಮೆಯನ್ನು ಮಾಡಿಸುವಂತ ನಿಟ್ಟಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಯಾರೆಲ್ಲ ಶ್ರಮವನ್ನು ಬಿದ್ದಿರ್ತಕ್ಕಂಥವರು, ಜೊತೆಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ರಿಗೆ ನಾನು ಕ್ಷೇತ್ರದ ಜನತೆ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಒಂದೇ ಮಾತು, ಇವತ್ತು ಸಂಗೊಳ್ಳಿ ರಾಯಣ್ಣನವರು ಬಹಳಷ್ಟು ವರ್ಷಗಳು ದೀರ್ಘಾಯುಷ್ಯವನ್ನು ಪಡೆಯಲಿಲ್ಲ. ಆದರೆ ಬದುಕಿದ್ದಂಥ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಏನನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು, ಸಮಾಜವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಏನೋ ಹೊತ್ತು ಸ್ವತಂತ್ರ ಪೂರ್ವಕ್ಕೆ ಬಹಳಷ್ಟು ಜನ ಹೋರಾಟವನ್ನು ಮಾಡೋದಲ್ಲ, ನನ್ನ ಒಂದು ಮನಸ್ಸಿಗೆ ಬರುವಂತ ನಿಟ್ಟಲ್ಲಿ ಯಾರಾದ್ರೂ ಮೊದಲ ವ್ಯಕ್ತಿ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸಂಗೊಳ್ಳಿ ರಾಯಣ್ಣನವರು ಅವರನ್ನ ಗಲ್ಲಿಗೇರಿಸುವ ಸಂದರ್ಭದಲ್ಲಿ ಅವರಿಗೆ ಕೊನೆಯ ಆಸೆ ಏನು ಅಂತಕ್ಕಂಥದ್ದ ಕೇಳೋದು. ಅವರು ನನ್ನನ್ನು 4 ಗೋಡೆ ಮಧ್ಯದಲ್ಲಿ ಗಲ್ಲಿಗೇರಿಸಬಾರ್ದು, ನನ್ನನ್ನ ಜನರ ಸಮೂಹದಲ್ಲಿ, ಜನರ ಮಧ್ಯೆಯಲ್ಲಿ ನನ್ನನ್ನು ಗಲ್ಲಿಗೇರಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮನವಿಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅವ್ರನ್ನ ಗಲ್ಲಿಗೆ ಏರಿಸುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಸಂಗೊಳ್ಳಿ ರಾಯಣ್ಣನಂತೆ ಈ ದೇಶಕ್ಕಾಗಿ ಹೋರಾಟವನ್ನ ಮಾಡುವಂತ ನಿಟ್ಟಲ್ಲಿ ಅವರು ಮನಸ್ಸಿಗೆ ಬರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಸಂಗೊಳ್ಳಿ ರಾಯಣ್ಣ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರ ಮನಸ್ಸಲ್ಲಿ ಏನಿತ್ತು ಆ ಆಸೆಯಂತೆ ಇವತ್ತು ಸಂಗೊಳ್ಳಿ ರಾಯಣ್ಣನವರು ಬಹಳ ವರ್ಷಗಳಾಯ್ತು ಅವರು ನಮ್ಮನ್ನ ಆಗಲಿ, ಇವತ್ತು ಅಷ್ಟು ವರ್ಷಗಳಾದ್ರೂ ಕೂಡ
ಇವತ್ತು ಅವರನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ, ಎಲ್ಲವನ್ನು ಕೂಡ ನಾವು ಹೊತ್ತು ಮೆರೆಯುವಂಥ ನಿಟ್ಟಿನಲ್ಲಿ ಮಾಡ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಅವರು ನಮಗೆ ತೋರಿಸಿರ್ತಕ್ಕಂಥ ಆದರ್ಶಗಳಿರ್ಬೋದು, ಮಾರ್ಗದರ್ಶನ ಇರ್ಬೋದು, ಎಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರು ಏನೇನ ನಮಗೆ ದಾರ ಇರ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಸಂಗೊಳ್ಳಿ ರಾಯಣ್ಣಂತೆ ಅವರು ಏನು ತೋರಿಸ್ಕೊಟ್ಟಂತ ಹಾದಿಯಲ್ಲಿ ನಡೆಯುವಂಥ ನಿಟ್ಟಲ್ಲಿ ನಾವು ಮಾಡೋದೇ ಆದಲ್ಲಿ ನಿಜಕ್ಕೂ ಕೂಡ ಇಂಥ ಒಂದು ವ್ಯಕ್ತಿಗೆ, ಒಬ್ಬ ಮಹನೀಯರಿಗೆ ಗೌರವ ಕೊಟ್ಟಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಲಿ ಇವತ್ತು ಲಕ್ಷ್ಮೀಪುರ ಗ್ರಾಮದಲ್ಲಿ ಸಾಕಷ್ಟು ರೀತಿಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಅವತ್ತು ನಮ್ಮ ಗ್ರಾಮಗಳಿದ್ದಂಥ ಎಲ್ಲ ದೇವಸ್ಥಾನಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು. ಅವತ್ತು ಅನುದಾನದಲ್ಲೆಲ್ಲ ವೈಯಕ್ತಿಕವಾಗಿ ಅವತ್ತು ಸಾಕಷ್ಟು ದೇವಸ್ಥಾನಗಳಿಗೆ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ 8 ದೇವಸ್ಥಾನಗಳಿಗೆ ಅವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಇದೇನು ರಸ್ತೆ ಇದೆ, ನಾನು ಮೊದಲ ಅವಧಿಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸಂದರ್ಭದಲ್ಲಿ ಈ ರಸ್ತೆ ಬಹಳ ಹಾಳಾಗಿತ್ತು. ಅವತ್ತೇ ಮೊದಲ ಬಾರಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಸಂದರ್ಭದಲ್ಲೇ ಈ ರಸ್ತೆಗೆ ಅನುದಾನವನ್ನು ಹಾಕಿ ಅವತ್ತು ರಸ್ತೆ ಅಭಿವೃದ್ಧಿಯನ್ನ ಮಾಡಿಸಿದ್ವಿ. ಅದಾದ್ಮೇಲೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಊರಿನ ಅಲ್ಲಲ್ಲಿ ಭಾಗದಲ್ಲಿ ಮಾಡಿಸಿದ್ದೇವೆ. ಮತ್ತೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಹ್ಯಾಂಡ್ ಪಂಪ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿದರ್ಶನಗಳು ನಮ್ಮ ಗ್ರಾಮದಲ್ಲಿದೆ. ಇವತ್ತು ನಾನು 2023ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ಈ ಒಂದು ಗ್ರಾಮದಲ್ಲಿ ಏನು ನಮ್ಮ ಅಲ್ಪಸಂಖ್ಯಾತರ ಬಡಾವಣೆ ಇದೆ, ಆ ಬಡಾವಣೆಗೆ 40 ಲಕ್ಷ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಜೊತೆಗೆ ನಮ್ಮ SCPಯ ಯೋಜನೆ ಅಡಿಯಲ್ಲಿ 50 ಲಕ್ಷ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಈಗೇನು ನಾವು ಬೆಳಗ್ಗೆ ಕೂತಲಿ ಪೂಜೆಯನ್ನು ಮಾಡಿದ್ವಿ, ಅಲ್ಲಿಗೆ 95 ಲಕ್ಷ ಅನುದಾನವನ್ನು ಇವತ್ತು ಕೂತಲಿ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿಂದೆ 50 ಲಕ್ಷ ಅನುದಾನದಲ್ಲಿ ಆ ಒಂದು ರಸ್ತೆಯನ್ನು ನಾವು ನಡ್ಕೊಂಡು ಹೋದ್ವಿ, ಆ ರಸ್ತೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ನಮ್ಮ SCPಯ ಯೋಜನೆ ಅಡಿಯಲ್ಲಿ ಇನ್ನೂ 50 ಲಕ್ಷ ಅನುದಾನವನ್ನು ಹಾಕಿದ್ದೇವೆ. ಅಂಗನವಾಡಿಗೆ 20 ಲಕ್ಷ ಅನುದಾನ, ಜೊತೆಗೆ ಏನು ನಾವು ಇವತ್ತು ಪಶುಸಂಗೋಪನಾ ಇಲಾಖೆಯ ಆಸ್ಪತ್ರೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ, ಅದಕ್ಕೆ 50 ಲಕ್ಷ ಅನುದಾನವನ್ನು ಹಾಕಿರ್ತಕ್ಕಂಥದ್ದು. ಹೊಸ ಕಟ್ಟಡಕ್ಕೆ ಈಗಾಗಲೇ ಅನುಮೋದನೆ ದೊರಕಿದೆ. ಅದನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಈ ಭಾಗದಲ್ಲಿ ನಮ್ಮ ಜನರಿಗೆ ಜಾನುವಾರು ಸದಸ್ಯರಾದ ಸಂದರ್ಭದಲ್ಲಿ ಅವತ್ತು ನಾವು ಚಿಕ್ಕನಾಯಕನಹಳ್ಳಿ ಗ್ರಾಮದವರಿಗೆ ಮಾತನ್ನ ಕೊಟ್ಟಿದ್ವಿ. ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆಯನ್ನು ಮಾಡಿಸ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಅವತ್ತಿದ್ದಂಥ ನಮ್ಮ ಸಚಿವರಿಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ವಿ. ಅವರು ಕೂಡ ಅದು ಮನವಿಗೆ ಸ್ಪಂದಿಸಿ ಆಸ್ಪತ್ರೆಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸರ್ವೆಯನ್ನು ಮಾಡಿಸಿ ಎಲ್ಲವನ್ನು ಕೂಡ ಮಾಡಿದ್ರು. ಆದರೆ ಸಾಲಿಗ್ರಾಮದಿಂದ ಪಕ್ಕದಲ್ಲೇ ಇರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ ಗ್ರಾಮಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಅವತ್ತು ಹೇಳಿದಂಥ ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಭಾಗದಲ್ಲೇ ಒಂದು ಆಸ್ಪತ್ರೆಯನ್ನು ಮಾಡಬೇಕಂತ ಹೇಳಿ ನಮ್ಮ ಪಕ್ಕದ ಕ್ಷೇತ್ರದ ನಮ್ಮ ಪಶು ಸಂಗೋಪನಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ವೆಂಕಟೇಶಣ್ಣ ಸಾಹೇಬರು, ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಲಕ್ಷ್ಮೀಪುರ ಗ್ರಾಮಕ್ಕೆ ಪಶು ಸಂಗೋಪನಾ ಆಸ್ಪತ್ರೆಯನ್ನ ಮಾಡಿಸ್ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ 50 ಲಕ್ಷ ಅನುದಾನದ ಅಡಿಯಲ್ಲಿ ಇವತ್ತು ಆಸ್ಪತ್ರೆಯ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತೇನು ನಾವು ಡೈರಿಗೆ ಈಗೇನು ಅಲ್ಲಿ ಪೂಜೆಯನ್ನು ಮಾಡಿದ್ದೀವಿ, ಅದಕ್ಕೆ ಈಗಾಗಲೇ ನಮ್ಮ ಮೈಮೂಲಿನ ನಿರ್ದೇಶಕರಾಗಿರ್ತಕ್ಕಂಥ
ಶ್ರೀಮತಿ ಮಲ್ಲಿಕಾ ರವಿಕುಮಾರ್ ಅವರು 4 ಲಕ್ಷ ಅನುದಾನವನ್ನು ಈಗ ಹಾಕಿದ್ದಾರೆ. ಇನ್ನು ಉಳಿಕೆ 5 ಲಕ್ಷ ಅನುದಾನ ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಮನವಿಯನ್ನು ಸಲ್ಲಿಸಿದ್ರು. 5 ಲಕ್ಷ ಅನುದಾನವನ್ನ ನಮ್ಮ ಡೈರಿಗೆ ಹಾಕ್ಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮ ತಂದೆಯವರಾದಂಥ ದೊಡ್ಡಸ್ವಾಮಿಗೌಡರು ವಿಚಾರವನ್ನು ಹೇಳಿದ್ರು. ಈ ಭಾಗದಲ್ಲಿ ಅಂಬೇಡ್ಕರ್ ಭವನ ಬಹಳ ಅವಶ್ಯಕತೆ ಇದೆ, ಬೇಡಿಕೆ ಇದೆ ಅಂತಕ್ಕಂಥದ್ದನ್ನ ಅದನ್ನು ಈಗಾಗಲೇ ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧವಪ್ಪ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ಆದಷ್ಟು ಬೇಗ ಮಾಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಲಕ್ಷ್ಮೀಪುರ ಗ್ರಾಮಕ್ಕೆ ಬರುವಂತ ರಸ್ತೆ ಏನಿದೆ ಚುಂಚನಕಟ್ಟೆಯಿಂದ ಅಲ್ಲಿ ಬೇವನಹಳ್ಳಿಯಿಂದ ಬೈಲಾಪುರಕ್ಕೆ ಬರುವಂತ ರಸ್ತೆ, ಆ ಸೇತುವೆ ಹತ್ರ ಬಹಳಷ್ಟು ಕಿರಿದಾಗಿತ್ತು. ಪ್ರಾಂಸಿ ಯೋಜನೆ ಅಡಿಯಲ್ಲಿ 1.65 ಲಕ್ಷದ ಅನುದಾನದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡಬೇಕಾಗಿದೆ. ಸೇತುವೆಯನ್ನು ಅಗಲ ಮಾಡಿ ಆ ರಸ್ತೆಯನ್ನು ಸ್ಟ್ರೈಟ್ ಆಗಿ ಮಾಡಿದ್ರೆ ಅಲ್ಲಿಗೆ ಅದೊಂದು ಹಂತಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಸೇತುವೆಯನ್ನು ಕೂಡ ಅಗಲ ಮಾಡಿ ಆ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಬೈಲಾಪುರದಿಂದ ನಮ್ಮ ಬೈಲಾಪುರದಿಂದ ನಮ್ಮ ಬಳ್ಳೂರಿಗೆ ಗದ್ದೆ ರಸ್ತೆ ಏನಿದೆ ಅಲ್ಲಿಂದ ನಮ್ಮ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಒಟ್ಟು ಅಂದಾಜು 4.5 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ನಮ್ಮ ಪ್ರಗತಿಪರದ ಯೋಜನೆ ಅಡಿಯಲ್ಲಿ 4 ಕೋಟಿ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಅದನ್ನ ಪಟ್ಟಿಯನ್ನ ಕಳಿಸಿದ್ದೇವೆ. ಕಾಮಗಾರಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕಾಮಗಾರಿ ಅನುಮೋದನೆ ಆಗುತ್ತೆ. ಅನುಮೋದನೆ ಆದ್ಮೇಲೆ ಅದನ್ನು ಕೂಡ ಕಾಮಗಾರಿಯನ್ನ ಗುದ್ದಲಿ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಇಷ್ಟೆಲ್ಲ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ನಮ್ಮ ಬಳ್ಳೂರು ಗ್ರಾಮದಲ್ಲೂ ಮತ್ತು ಚಿಕ್ಕನಹಳ್ಳಿ ಗ್ರಾಮದಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಅನುದಾನವನ್ನು ಹಾಕಿ ಅನುಮೋದನೆಯನ್ನು ಮಾಡಿಸಿ ಈ ವರ್ಷ ನಮ್ಮ ಚಿಕ್ಕನಹಳ್ಳಿ ಗ್ರಾಮ, ಬಳ್ಳೂರು ಗ್ರಾಮದಲ್ಲಿ ತಲಾ 25-30 ಲಕ್ಷ ಅನುದಾನವನ್ನು ಹಾಕಿ ಅಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒಂದು ಗುದ್ದಲಿ ಪೂಜೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಇವತ್ತೇನು ನಾವು ನಮ್ಮ ಲಕ್ಷ್ಮೀಪುರ ಗ್ರಾಮದಿಂದ ಚಿಕ್ಕನಹಳ್ಳಿಗೆ ಹೋಗುವಂಥ ಸಂಪರ್ಕದ ರಸ್ತೆ ಇವತ್ತು ಈ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಬೇಡಿಕೆ ಇದ್ದಂಥ ರಸ್ತೆ, ಆ ರಸ್ತೆಯನ್ನ ಉತ್ತಮವಾದ ರಸ್ತೆಯಾಗಿ ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಇಟ್ಕೊಂಡು ಆ ನಿಟ್ಟಲ್ಲಿ ಆ ಕಾಮಗಾರಿಗಳನ್ನ ಕೈ ಎತ್ಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಇಲ್ಲಿ ನಮ್ಮ ಲಕ್ಷ್ಮೀಪುರ ಗ್ರಾಮದಿಂದ ಬಳ್ಳೂರಿಗೆ ಸಂಪರ್ಕ ರಸ್ತೆ ಇರ್ತಕ್ಕಂಥದ್ದು ಈ ಒಂದು ಕಾಲೋನಿಯ ಮೂಲಕವಾಗಿ, ಈ ಒಂದು ರಸ್ತೆಯ ಮೂಲಕವಾಗಿ ಬಳ್ಳೂರಿಗೆ ಮುಖ್ಯ ರಸ್ತೆಗೆ ಸಂಪರ್ಕ ಇರತಕ್ಕಂಥ ರಸ್ತೆಯು ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಡೈರಿ ಮತ್ತೆ ಪಶುಸಂಗೋಪನಾ ಆಸ್ಪತ್ರೆಯನ್ನ ಎಲ್ಲ ಉದ್ಘಾಟನೆಯನ್ನ ಮಾಡಿ ಬಂದಂತ ರಸ್ತೆ ಏನಿದೆ ಆ ಲಕ್ಷ್ಮೀದೇವಿ ದೇವಸ್ಥಾನ ರಸ್ತೆ, ಆ ರಸ್ತೆ ಏನಿದೆ ಅದನ್ನು ಕೂಡ ಮಾಡಿಸ್ಕೊಡ್ಬೇಕಂತ ಹೇಳಿ ಎಲ್ಲ ನಮ್ಮ ಗ್ರಾಮಸ್ಥರು ಬೇಡಿಕೆ ಇದೆ. ಖಂಡಿತ ಆ ರಸ್ತೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ಏನೇನು ಸೌಕರ್ಯಗಳು ಆಗ್ಬೇಕು, ಮೊದಲಿಗೆ ಒಂದು ಜಾಗದ ವ್ಯವಸ್ಥೆ ಆಗ್ಬೇಕು. 5 ಗುಂಟೆ ಜಾಗವನ್ನ ನಮ್ಮ ತಹಸೀಲ್ದಾರ್ ಅವರು ಗುರ್ತು ಮಾಡಿ ಈ ಭಾಗದಲ್ಲಿ VARI ಅವರಿಗೆ ಸೂಚನೆ ಕೊಟ್ಟು ಎಲ್ಲಿ ಸೂಕ್ತವಾದ ಜಾಗ ಮಂಜಯ್ಯ ತಾವೆಲ್ಲ ಪ್ರೀತಿ ಅಭಿಮಾನವನ್ನ ತೋರಿಸಿದ್ರ. ಈ ಒಂದು ಪ್ರೀತಿ ಅಭಿಮಾನ ಯಾವತ್ತೂ ಕೂಡ ನನ್ನ ಮೇಲೆ ಶಾಶ್ವತವಾಗಿ ಇದೇ ರೀತಿಯಲ್ಲಿ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಸಲ್ಲಿಸಿ, ಈ ನಿಮ್ಮ ಸೇವಕ, ಈ ನಿಮ್ಮ ಗ್ರಾಮದ ಒಬ್ಬ ಮಗ ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರ್ತಾನೆ. ನಿಮ್ಮೆಲ್ಲರ ಅಭಿವೃದ್ಧಿಗೆ, ನಿಮ್ಮೆಲ್ಲರ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದೇ ನನ್ನ ಜವಾಬ್ದಾರಿ. ಆ ನಿಟ್ಟಲ್ಲಿ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ
ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ನೀರಿನ ಅಭಾವ ಕೂಡ ಆಗ್ತಾ ಇದೆ. ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ, ಆದಷ್ಟು ಬೇಗ ಮಳೆ ಆಗಿ ನಮ್ಮ ರೈತರಿಗೆ ಎಲ್ಲ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆಯುವಂಥ ನಿಟ್ಟಲ್ಲಿ ಆ ವರುಣನ ಆಶೀರ್ವಾದವು ಕೂಡ ಕರುಣಿಸಲಿ. ತನ್ಮೂಲಕ ನಮ್ಮ ರೈತರ ಮೊಗದಲ್ಲಿ ಸಂತೋಷ ಬರಬೇಕು, ನಮ್ಮ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಆ ದೇವರಲ್ಲಿ, ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ